ಭಾಗವತ ಸಾರ 83ನೇ ಶ್ಲೋಕ. 8ನೇ ಸ್ಕಂದ 21ನೇ ಅಧ್ಯಾಯದ 11ನೇ ಶ್ಲೋಕ. 29ರಲ್ಲಿ ಬೇರೆ ಇದೆ. ಅತಾಮಪ್ಯಾತ್ಮರಿಪೋಸ್ತವಾಂತಿಕಂ ದೈವೇನ ನೀತಃ ಪ್ರಸಭಂ ತ್ಯಾಜಿತಶ್ರೀಃ ಇದಂ ಕೃತಾಂತಾಂತಿಕವರ್ತಿ ಜೀವಿತಂ ಯಯಾ ಧ್ರುವಂ ಸ್ತಬ್ಧಮತಿರ್ನ ಬುಧ್ಯತೆ. ಅಥ ಅಹಮಪಿ ಆತ್ಮರಿಪೋಃ ತವ ಅಂತಿಕಂ ದೈವೇನ ನೀತಃ ಪ್ರಸಭಂ ತ್ಯಾಜಿತಶ್ರೀಃ ಇದಂ ಕೃತಾಂತಿಕವರ್ತಿ ಜೀವಿತಂ ಯಯಾ ಅಧ್ರುವಂ ಸ್ತಬ್ಧಮತಿಃ ನ ಬುಧ್ಯತೆ. ಅಂದ್ರೆ ಇಷ್ಟೊತ್ತು ಪ್ರಹ್ಲಾದ ರಾಜ ಏನು ಮಾಡ್ದ? ಪ್ರಹ್ಲಾದ ರಾಜರು ವೈರಾಗ್ಯವನ್ನೇ ಪ್ರಾರ್ಥನೆ ಮಾಡಿದ. ನಮ್ಮ ಪಿತಾಮಹ ಅವರ ಮೊಮ್ಮಗ ನಾನು ಕೂಡ ವೈರಾಗ್ಯವನ್ನೇ ಪ್ರಾರ್ಥನೆ ಮಾಡ್ತೇನೆ, ಮತ್ತೇನು ಕೂಡ ಪ್ರಾರ್ಥನೆ ಮಾಡೋದಿಲ್ಲ. ವಸ್ತುತಃ ಬಲಿಚಕ್ರವರ್ತಿಗೆ ಪರಮಾತ್ಮ ಮೊದಲು ಶತ್ರುವಾಗಿದ್ದ. ಆತ್ಮರಿಪೋಹೋ ಹೇಳ್ತಾನೆ, ಆತ್ಮರಿಪೋಹೋ, ಆತ್ಮನಃ ರಿಪುಹು ಆತ್ಮರಿಪುಹು. ಆತ್ಮ ಅಂದ್ರೆ ನನಗೆ ಅಂತ ಅರ್ಥ. ನನಗೆ ರಿಪು, ನನಗೆ ನೀನು ಶತ್ರು ಅಂತ ಅಂದುಕೊಂಡಿದ್ದೆ. ಶತ್ರು ಅಂತ ಅನ್ಕೊಂಡು ನಿನ್ನನ್ನೇ ನಾನು ತುಚ್ಛವಾಗಿ ನೋಡಿದ್ದೆ. ಸಕಲ ಜಗತ್ತಿಗೆ ನಾನೇ ಅಧಿಪತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಮೊದಲು ಬಲಿ. ಯಾಕಂದ್ರೆ ಅವನಲ್ಲಿ ಬಲಿ ಎಂಬತಕ್ಕಂಥ ದೈತ್ಯನ ಆವೇಶ ಇತ್ತು. ಬಲಿ ಎಂಬ ದೈತ್ಯನ ಆವೇಶವಿದ್ದದ್ದರಿಂದಾಗಿ ಅವನು ತನ್ನನ್ನೇ ತಾನು ತ್ರೈಲೋಕ್ಯಾಧಿಪತಿ ಅಂತ ಅನ್ಕೊಂಡ್ಬಿಟ್ಟಿದ್ದ ಮೊದಲು ಬಲಿಚಕ್ರವರ್ತಿ. ಆದರೆ ಯಾವಾಗ ವಾಮನ ಬಂದು ಅವನ ಸರ್ವಸ್ವವನ್ನು ಅಪಹಾರ ಮಾಡ್ದ, ಆಗ ಅವನಲ್ಲಿ ಇದ್ದಂತಹ ಒಂದು ಭಾವನೆ, ನಾನು ಅಧಿಪತಿಯಲ್ಲ, ನಾನು ಒಂದು ತೃಣಕ್ಕೆ ಸಮಾನ, ಭಗವಂತನೇ ಸರ್ವಲೋಕಾಧಿಪತಿ ಎಂಬತಕ್ಕಂಥ ಭಾವನೆ ಬಲಿಗೆ ಆಗ ಬರುತ್ತೆ. ಹಾಗೆ ಭಗವಂತ ಸ್ವಾಮಿ ನಾನು ಅಲ್ಪ ಎಂಬ ಭಾವನೆಯನ್ನು ಹೊತ್ತಿರತಕ್ಕಂಥ ಬಲಿಚಕ್ರವರ್ತಿ ಆಡತಕ್ಕಂಥ ಮಾತು. ಅಥ ಅಹಮಪಿ, ಅಥ ಅಂದ್ರೆ ಅನಂತರ, ಅಂದ್ರೆ ಹೇಗೆ ಪ್ರಹ್ಲಾದ ನನ್ನ ಪಿತಾಮಹ ವೈರಾಗ್ಯವನ್ನ ಪ್ರಾರ್ಥನೆ ಮಾಡಿದ್ರು, ಅಹಮಪಿ ನಾನೂ ಕೂಡ ಏನ್ ಮಾಡ್ತೀನಿ ಅಂತ ವಿರಕ್ತಿಯನ್ನೇ ಪ್ರಾರ್ಥನೆ ಮಾಡ್ತೇನೆ. ಯಾರ ಬಳಿ ಪ್ರಾರ್ಥನೆ ಮಾಡುವುದು? ಆತ್ಮರಿಪೋಹೋ ತವಾಂತಿಕಂ, ನನ್ನ ಶತ್ರು ನೀನು ಅಂತ ಅನ್ಕೊಂಡಿದ್ದೆ. ಅವಾಗ ನನ್ನ ಶತ್ರು ನೀನು ಅಂತ ಅಂದುಕೊಂಡಿದ್ನಲ್ಲ, ಈಗ ಶತ್ರುತ್ವ ಭಾವನೆಯನ್ನು ಬಿಟ್ಟಿದ್ದೇನೆ. ಅದಕ್ಕೆ ತವ ಅಂತಿಕಂ, ನಿನ್ನ ಸಮೀಪದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೈವೇನ ನೀತಃ ಪ್ರಸಭಂ ತ್ಯಾಜಿತ ಸ್ತ್ರೀಹಿ, ಪ್ರಸಭಂ ಅಂದ್ರೆ ಬಲಾತ್ಕಾರವಾಗಿ, ತ್ಯಾಜಿತ ಸ್ತ್ರೀಹಿ ಬಿಡಲ್ಪಟ್ಟ ಸಂಪತ್ತುಳ್ಳವನಾಗಿದ್ದೇನೆ. ಯಾಕಂದ್ರೆ ನಾನೇನು ವಿರಕ್ತಿಯಿಂದಾಗಿ ನನ್ನ ಸಂಪತ್ತನ್ನೆಲ್ಲ ಬಿಟ್ಟಿಲ್ಲ. ನನ್ನ ಸಮಸ್ತ ಸಂಪತ್ತು, ಸಿಂಹಾಸನದ ಒಂದು ಆಧಿಪತ್ಯ ಅದ್ಯಾವುದು ನಾನು ಸ್ವ ಇಚ್ಛೆಯಿಂದ ಬಿಟ್ಟಿದ್ದಲ್ಲ. ಪ್ರಸಭಂ ತ್ಯಾಜಿತ ಸ್ತ್ರೀಹಿ, ಪ್ರಸಭ ಅಂದ್ರೆ ಬಲಾತ್ಕಾರ ಅಂತ ಅರ್ಥ. ಬಲಾತ್ಕಾರವಾಗಿ ನೀನು ನನ್ನ ಸಂಪತ್ತನ್ನ ಕಸಿದುಕೊಂಡಿದ್ದೀಯ. ದೈವೇನ, ದೈವೇನ ನೀನು, ನಿನ್ನಿಂದಾಗಿ ನಾನು ಎಲ್ಲವನ್ನೂ ಕೂಡ ಕಸಿದುಕೊಂಡವನಾಗಿದ್ದೇನೆ. ಆತ್ಮರಿಪೋಹೋ ತವಾಂತಿಕಂ ದೈವೇನ ನೀತಃ, ನನ್ನ ಶತ್ರುವಾಗಿರುವಂತಹ ನಿನ್ನ ಬಳಿಯಲ್ಲಿ ದೈವೇನ ನೀತಃ. ದೈವ ಅಂದ್ರೆ ಒಂದರ್ಥ ಭಗವಂತ ಅಂತ ಅರ್ಥ, ಇನ್ನೊಂದರ್ಥ ಅದೃಷ್ಟ. ಏನೋ ಪುಣ್ಯವಶಾತು ನಿನ್ನ ಬಳಿಯಲ್ಲಿ ನಾನು ಬರಲ್ಪಟ್ಟಿದ್ದೇನೆ. ಇಲ್ಲ, ನೀನು ತ್ರೈಲೋಕ್ಯಾಧಿಪತಿಯಾಗಿರುವಂತ ನೀನು ನನ್ನ ಬಳಿಗೆ ಬರೋದೇನು, ನನ್ನ ಬಳಿಯಲ್ಲಿ ದಾನ ಪಡೆಯೋದೇನು, ದಾನ ಪಡೆಯುವ ಒಂದು ನೆಪದಿಂದ ನನ್ನನ್ನು ಅನುಗ್ರಹ ಮಾಡೋದೇನು, ಎಲ್ಲ ಒಂದು ಪುಣ್ಯ ವಿಶೇಷ ಅಷ್ಟೇ. ಪುಣ್ಯದಿಂದಾಗಿ ನಾನು ನಿನ್ನ ಬಳಿಯಲ್ಲಿ ಬರಲ್ಪಟ್ಟಿದ್ದೇನೆ. ಒಂದು ನನಗೇನಾಯ್ತು? ಪ್ರಸಭಂ ತ್ಯಾಜಿತ ಸ್ತ್ರೀಹಿ, ಬಲಾತ್ಕಾರವಾಗಿ ಸಂಪತ್ತನ್ನ ಕಳೆದುಕೊಂಡವನಾಗಿದ್ದೇನೆ. ಸಂಪತ್ತನ್ನ ನಾನೇ ವ್ಯಾಮೋಹ ಬಿಟ್ಟದ್ದಲ್ಲ, ನೀನು ಎಲ್ಲವನ್ನೂ ಕಸಿದುಕೊಂಡದ್ದರಿಂದಾಗಿ ನಾನು ಸಂಪತ್ತಿನ ವ್ಯಾಮೋಹವನ್ನು ಬಿಟ್ಟಿದ್ದೇನೆ. ಈ ನನ್ನ ಜೀವ, ಇದಂ ಜೀವಿತ, ಈ ನನ್ನ ಜೀವ, ಈ ನನ್ನ ದೇಹ, ಅದೆಲ್ಲ ಏನದು? ಕೃತಾಂತಾಂತಿಕ ವರ್ತಿ. ಕೃತಾಂತ ಅಂದ್ರೆ ಯಮ ಅಂತ ಅರ್ಥ. ಮೃತ್ಯುವಿನ ಅಂತಿಕವರ್ತಿ, ಸಮೀಪದಲ್ಲಿ ಇರತಕ್ಕಂಥ ಈ ದೇಹ. ಯಾಕಂದ್ರೆ ನಮ್ಮ ನೆರಳು ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರುತ್ತೆ. ಕೆಲವೊಮ್ಮೆ ಕಾಣುತ್ತೆ, ಕೆಲವೊಮ್ಮೆ ಕಾಣಲ್ಲ. ಹಾಗೆ ಕೃತಾಂತ ಅಂದ್ರೆ ಯಮ, ಮೃತ್ಯುವು ಕೂಡ ಈ ನಮ್ಮ ಜೀವನದ ಜೊತೆಯಲ್ಲಿ ಯಾವಾಗ್ಲೂ ಇರುತ್ತೆ.
ಯಾವಾಗ್ಲೂ, ಯಾಕಂದ್ರೆ ಮರಣ ಯಾವಾಗ ಬರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತೇ ಇಲ್ಲ. ಈ ಕ್ಷಣದಲ್ಲಿದ್ದವರು ಮುಂದಿನ ಕ್ಷಣಕ್ಕೆ ಇರದೇ ಇರಬಹುದು. ಹಾಗಾಗಿ ಈ ನಮ್ಮ ಜೀವಿತ ಅನ್ನೋದೇನಿದೆ, ಈ ನಮ್ಮ ಜೀವನ ಅನ್ನೋದೇನಿದೆ, ಅದು ಕೃತಾಂತಾಂತಿಕ ವರ್ತಿ. ಯಮನ ಸಮೀಪದಲ್ಲಿ ಇರುವಂತದ್ದು ಈ ನಮ್ಮ ಜೀವ. ಅಧ್ರುವ. ಆದ್ದರಿಂದಲೇ ಇದು ಅಧ್ರುವ, ಸ್ಥಿರವಾದದ್ದಲ್ಲ. ಯಾಕಂದ್ರೆ ಇಷ್ಟು ದಿವಸ ಬದುಕಿರ್ತೀವಿ ಅನ್ನೋ ತೀರ್ಮಾನ ಯಾರಿಗಾರು ಇದ್ರೆ ಇದು ಧ್ರುವ ಅಂತ ಹೇಳಬಹುದು. ಆದ್ರೆ ಈ ದೇಹ ಎಷ್ಟು ಕ್ಷಣ ಇರುತ್ತೆ, ಎಷ್ಟು ದಿವಸ, ಎಷ್ಟು ಮಾಸ, ಎಷ್ಟು ವರ್ಷ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದೇನಿದು ಅಧ್ರುವವಾದದ್ದು. ಯಯಾ ಸ್ತಬ್ಧಮತಿ ನ ಬುದ್ಧಿ, ಅಂದ್ರೆ ಯಯ ಯಾವ ಸಂಪತ್ತಿನಿಂದಾಗಿ, ಸ್ತಬ್ಧಮತಿ ನ ಬುದ್ಧತೆ, ಸ್ತಬ್ಧಾಮತಿ ಯಸ್ಯ ಸಹ ಜ್ಞಾನಮಾವೃತ್ಯ ದೇಹಿನಂ, ಗೀತೆಯಲ್ಲಿ ಹೇಳಿದಂತೆ ಆ ಕೆಟ್ಟ ಆಲೋಚನೆಗಳು ನಮ್ಮ ಜ್ಞಾನವನ್ನ ಮರೆಮಾಚಿ ಬಿಡತ್ತೆ. ಹಾಗೆ ಸಂಪತ್ತಿನ ವ್ಯಾಮೋಹ, ಯಾರಲ್ಲಿ ವಿಪರೀತವಾಗಿರತಕ್ಕಂಥ ಸಂಪತ್ತು ಇರುತ್ತೋ ಸಂಪತ್ತಿನ ವ್ಯಾಮೋಹ ಏನ್ ಮಾಡುತ್ತೆ, ಸಂಪತ್ತಿನ ವ್ಯಾಮೋಹ ನಮ್ಮ ಮತಿಯನ್ನ, ನಮ್ಮ ಆಲೋಚನಾ ಶಕ್ತಿಯನ್ನ, ಸರಿತಪ್ಪುಗಳನ್ನ ತೀರ್ಮಾನ ಮಾಡತಕ್ಕಂಥ ಬುದ್ಧಿಶಕ್ತಿಯನ್ನ, ಬೇಕ ಬೇಡಗಳನ್ನ ತೀರ್ಮಾನ ಮಾಡತಕ್ಕಂಥ ಬುದ್ಧಿಶಕ್ತಿಯನ್ನ ಏನ್ ಮಾಡುತ್ತೆ, ಸ್ತಬ್ಧಮತಿಯನ್ನಾಗಿ ಮಾಡುತ್ತೆ. ಅದು ತಡೆ ಹಿಡಿದು ಬಿಡತ್ತೆ. ಇಲ್ಲ, ನೀರಿಗೆ ಒಂದು ತಡೆ ಇಟ್ರೆ ನೀರು ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ಆಲೋಚನಾ ಶಕ್ತಿಗೆ ಒಂದು ತಡೆ ಯಾವುದು, ಆ ನಮ್ಮ ಅಹಂಕಾರಗಳು. ನಮ್ಮ ಅಹಂಕಾರ ಏನು ಮಾಡಿರುತ್ತೆ, ಯಾವುದರ ಅಹಂಕಾರ, ಶ್ರೀ, ಅದರ ಅಹಂಕಾರ ಎಂಬುದು ನಮ್ಮನ್ನೇನು ಮಾಡಿಬಿಡುತ್ತೆ, ನಮ್ಮ ಆಲೋಚನಾ ಶಕ್ತಿಯನ್ನ ತಡೆ ಹಿಡಿದು ಬಿಡುತ್ತೆ. ಯಾವಾಗ ನಮ್ಮ ಆಲೋಚನಾ ಶಕ್ತಿಯನ್ನ ಈ ಶ್ರೀ ಎಂತಕ್ಕಂಥ ಐಶ್ವರ್ಯ ಮದ ಎಂಬುವಂತು ನಮ್ಮನ್ನ ತಡೆ ಹಿಡಿದು ಬಿಡುತ್ತೋ, ನ ಬುದ್ಧತೆ, ಈ ಜೀವಿಯಾದವನು ತಿಳಿಯೋದೇ ಇಲ್ಲ. ಸರಿ ಯಾವುದು, ತಪ್ಪು ಯಾವುದು, ಏನು ಮಾಡಬೇಕು, ಏನು ಮಾಡಬಾರದು, ಹೇಗಿರಬೇಕು, ಹೇಗಿರಬಾರದು, ಯಾವುದನ್ನು ಕೂಡ ತಿಳಿಯೋದಿಲ್ಲ. ಆದ್ರೆ ದೇವರ ಅನುಗ್ರಹ, ನಾನು ಮೊದಲು ಅದೇ ಭಾವನೆಯಲ್ಲೇ ಇದ್ದೆ. ಅಂದ್ರೆ ನಾನು ಸ್ತಬ್ಧಮತಿ ಆಗಿದ್ದೆ. ಆದ್ರೆ ಆ ಸ್ತಬ್ಧಮತಿ, ನನ್ನ ಆಲೋಚನಾ ಶಕ್ತಿ ದೂರವಾಗ್ಲಿಕ್ಕೆ ಕಾರಣ ಯಾವುದು, ನನ್ನ ಸಂಪತ್ತು, ಅಸುರಾಧಿಪತಿ ನಾನು ಎಂಬತಕ್ಕಂಥ ಒಂದು ಅಹಂಕಾರ ನನ್ನಲ್ಲಿ ಇತ್ತು. ಆದರೆ ಪ್ರಸಭಂ ತ್ಯಾಜಿತ ಸ್ತ್ರೀಹಿ ದೈವೇನ, ನಿನ್ನಿಂದಾಗಿ ನಾನೇನು ಮಾಡಿದೆ, ಬಲಾತ್ಕಾರದಿಂದಾಗಿ ಸಂಪತ್ತನ್ನ ಕಳೆದುಕೊಂಡೆ. ನೀನು ನನ್ನ ಸಂಪತ್ತನ್ನ ಬಲಾತ್ಕಾರವಾಗಿ ಕಸಿದಿದ್ದೀಯ. ಆದ್ರಿಂದಾಗಿ ನನಗೆ ಇದ್ದಂತ ಅಹಂಕಾರಗಳೆಲ್ಲವೂ ಕೂಡ ದೂರವಾಗಿದೆ ಎಂಬುದಾಗಿ ಬಲಿಚಕ್ರವರ್ತಿ ಭಗವಂತನ ಮುಂದೆ ಆಡತಕ್ಕಂಥ ಒಂದು ಮಾತು. ವ್ಯಾಖ್ಯಾನ ನೋಡ್ಕೊಳ್ಳಿ. ಯಸ್ಮಾತ್ ಏವಂ ಸಂಸಾರ ಅತಿಹೇಯ, ಅಂದರೆ ಸಂಸಾರ ಎಂತಕ್ಕಂಥದ್ದು ಯಾವುದು ಕೂಡ ಶಾಶ್ವತವಾದದ್ದಲ್ಲ. ಅದರಿಂದಾಗಿ ಹೇಯ, ಹೇಯ ಅತಿಹೇಯ, ಅತ್ಯಂತಂ ಹೇಯ, ಅತಿಹೇಯ. ಹೇಯ ಅಂದ್ರೆ ಹಾತು ಯೋಗ್ಯ. ಸಂಸಾರ ಎಂಬುವಂಥದ್ದು ಯಾವತ್ತು ಬೇಡ ಎಂಬ ಭಾವನೆಯನ್ನು ಹೊಂದಿರಬೇಕು. ಸಂಸಾರ ಅಂದ್ರೆ ಹುಟ್ಟು ಸಾವುಗಳು ಅಂತ ಅರ್ಥ. ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಿಕೊಳ್ಳುವುದು ಬೇಡ ಅನ್ನೋ ಭಾವನೆ ಯಾವತ್ತೂ ಇರಬೇಕು. ತಸ್ಮಾತ್, ಆದ್ದರಿಂದ ಮಯಾ ಏವ ತ್ಯಾಜ್ಯ, ನಾನೇ ಈ ಸಂಪತ್ತನ್ನ, ಸಂಸಾರದ ವ್ಯಾಮೋಹವನ್ನ ಬಿಡಬೇಕು. ತತ್ರ ಭವಾನೇವ ಐಶ್ವರ್ಯಂ ಗೃಹೀತವಾನ್, ಆದ್ರೆ ನಾನು ಬಿಡಬೇಕಿತ್ತು, ನೀನೇ ಐಶ್ವರ್ಯವನ್ನ ತೆಗೆದುಕೊಂಡು ಬಿಟ್ಟಿದ್ದೀಯಾ. ಏನಕ್ಕೆ ತಗೊಂಡೆ ನೀನು? ನನ್ನ ಸಂಪತ್ತನ್ನ ಕಸಿದುಕೊಂಡು ನೀನು ಶ್ರೀಮಂತನಾಗ್ಲಿಕ್ಕೋಸ್ಕರವಾಗಿ ತೆಗೆದುಕೊಂಡದ್ದಲ್ಲ. ತತ್ ಕೇವಲಂ ಮೈ ಅನುಗ್ರಹ ಏವ, ಏನಕ್ಕೋಸ್ಕರ ಸಂಪತ್ತನ್ನ ಕಸಿದುಕೊಂಡಿದ್ದೀಯಾ ಅಂತ ಕೇಳಿದ್ರೆ, ತತ್ ಕೇವಲಂ ಮೈ ಅನುಗ್ರಹ ಏವ, ಕೇವಲ ನನ್ನಲ್ಲಿ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರವಾಗಿಯೇ, ಕೇವಲ ನನ್ನಲ್ಲಿ ಅನುಗ್ರಹವನ್ನು ಮಾಡ್ಲಿಕ್ಕೋಸ್ಕರವಾಗಿ ನೀನು ಸಂಪತ್ತನ್ನ ಕಸಿದುಕೊಂಡಿದ್ದೀಯಾ. ಇತ್ಯಾಶಯೇನ ಆಹ, ಈ ಅಭಿಪ್ರಾಯದಲ್ಲಿ ಬಲಿ ಹೇಳ್ತಕ್ಕಂಥ ಮಾತು. ಅಥ ಅಥ ಇದಾನೀಂ ಅಹಂ, ಈಗ ನಾನು ಆತ್ಮನಃ ರಿಪೋಹ, ನನ್ನ ಶತ್ರುವ, ಆತ್ಮನಃ ನನ್ನ ಅಂತ ಅರ್ಥ, ನನ್ನ ಶತ್ರುವಾದ ತವ ಅಂತಿಕಂ, ನಿನ್ನ ಸಮೀಪಕ್ಕೆ, ದೈವೇನ ಅದೃಷ್ಟವಶಾತ್ ತ್ಯಾಜಿತಾಶ್ರೀಹಿ, ಬಿಡಲ್ಪಟ್ಟ ಸಂಪತ್ತುಳ್ಳವನಾಗಿ, ಯಸ್ಯ ತಾದೃಶಃ, ಬಿಡಲ್ಪಟ್ಟ ಸಂಪತ್ತುಳ್ಳವನಾಗಿ ಅಂತಹ ನಾನು, ಭೂತ್ವ ಆದವನಾಗಿ, ಪ್ರಸಭಂ, ಪ್ರಸಭ ಶಬ್ದಕರ್ತ ಬಲಾತ್ಕೃತ್ಯ, ಬಲಾತ್ಕಾರದಿಂದಾಗಿ ಒತ್ತಾಯ ಪೂರ್ವಕವಾಗಿ ನೀತಃ ಪ್ರಾಪಿತಃ, ಬಂದು ಸೇರಲ್ಪಟ್ಟಿದ್ದೇನೆ. ಏತತ್ ಯುಕ್ತಮೇವ ಇತಿ ಹೃದಯಂ, ಇದು ಸರಿಯೇ ಆದದ್ದು, ನೀನೇನು ನನಗೆ ಕೆಟ್ಟದ್ ಮಾಡಿಲ್ಲ. ನನ್ನ ಸಂಪತ್ತನ್ನೆಲ್ಲವನ್ನು ಕೂಡ ಕಸಿದುಕೊಂಡು ನಿನ್ನ ಮುಂದೆ ನನ್ನ ನಿಲ್ಸ್ಕೊಂಡಿದ್ದೀಯಲ್ಲ, ಏತದ್ ಯುಕ್ತಮೇವ, ಇದು ಸರಿಯೇ ಆದದ್ದು. ಕುತಃ, ಯಾಕೆ ಭಗವಂತ ಬಲಿಯ ಸಂಪತ್ತನ್ನ ಕಸಿದುಕೊಂಡದ್ದು ಯಾಕೆ ಸರಿ ಅಂತ ಕೇಳಿದ್ರೆ, ಯಯಾ ಶ್ರಿಯ, ಯಯಾ ಸ್ತಬ್ಧಮತಿ ನ ಬುದ್ಧತೆ, ಯಯ ಅಂದ್ರೆ ಯಾವ ಸಂಪತ್ತಿನಿಂದಾಗಿ, ಯಯಾ ಶ್ರಿಯ ಯಾವ ಸಂಪತ್ತಿನಿಂದಾಗಿ, ಮೋಹಿತ ಮತಿ, ಮೋಹಿತ ಅಂದ್ರೇನು, ಅಜ್ಞಾನಕ್ಕೆ ಒಳಗಾದ, ಮೋಹ ಅಂದ್ರೆ
ಎಲ್ಲ ನಮ್ಮ ತಿಳುವಳಿಕೆಯನ್ನ ನಾಶ ಮಾಡೋದೇ ಮೋಹ. ಮೋಹಿತಮತಿ, ತಿಳುವಳಿಕೆಯನ್ನ ಕಳೆದುಕೊಂಡ ಬುದ್ಧಿ ಉಳ್ಳವನಾಗಿ, ಇದಂ ಜೀವಿತಂ, ಈ ಒಂದು ಜೀವ, ಈ ಒಂದು ದೇಹ, ಅದು ಎಂಥದ್ದು? ಕೃತಾಂತಾಂತಿಕ ವರ್ತಿ, ಯಮಸ್ಯ ಸಮೀಪೇ ಏವ, ಯಮನ ಸಮೀಪದಲ್ಲಿಯೇ, ಅದು ಸಮೀಪ ಏವ ಅಂತ ಬಿಡಿಸ್ದಾಗ ಓದ್ಕೊಳ್ಬೇಕು. ಸಂಧಿಯಾದಾಗ ಸಮೀಪ ಏವ ಅಂತ ಏಕಾರ ಲೋಪ ಆಗಿರುತ್ತೆ. ಸಮೀಪೇ ಏವ ವಿದ್ಯಮಾನಂ, ಅಧ್ರುವಂ ಅಂದ್ರೆ ಸ್ಥಿರವಾದದ್ದಲ್ಲ, ಆದರೆ ನಜಾನಾತಿ, ಸಂಪತ್ತಿನ ವ್ಯಾಮೋಹದಿಂದಾಗಿ ಈ ದೇಹ ನಶ್ವರವಾದದ್ದು, ಈ ನಮ್ಮ ಜೀವನ ನಶ್ವರವಾದದ್ದು, ಅಶಾಶ್ವತವಾದದ್ದು, ಯಾವಾಗ ಬೇಕಾದರೂ ನಾಶವಾಗಬಹುದು ಅನ್ನೋದನ್ನ ನಜಾನಾತಿ, ತಿಳಿಯೋದಿಲ್ಲ. ಯಾಕೆ ತಿಳಿಯೋದಿಲ್ಲ? ಆ ಒಂದು ಸಂಪತ್ತಿನ ಒಂದು ಪೊರೆ, ಆ ಒಂದು ಆವರಣ ನಮ್ಮ ಬುದ್ಧಿಯನ್ನ ಆವರಿಸಿಕೊಂಡಿರುತ್ತೆ. ಅದು ಆವರಿಸಿಕೊಂಡದ್ದರಿಂದಾಗಿ ನಮ್ಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಅನ್ವಯ ಅರ್ಥ ನೋಡ್ಕೊಳ್ಳಿ ಒಮ್ಮೆ. ಅಥ, ಅಥ ಅಂತ ಹೇಳಿದ್ರೆ ಒಂಥರ ಇದು ಆದ್ದರಿಂದ ಅಂತ ಅರ್ಥ. ಆದ್ದರಿಂದ ಅಂದ್ರೆ ನನ್ನ ತಂದೆಯು, ನನ್ನ ಮುತ್ತಾತನೂ ಕೂಡ, ನನ್ನ ತಾತನೂ ಕೂಡ ವೈರಾಗ್ಯವನ್ನೇ ಪ್ರಾರ್ಥನೆ ಮಾಡ್ದ. ಅಥ ಆದ್ದರಿಂದ ಅಹಮಪಿ, ನಾನೂ ಕೂಡ ಆತ್ಮರಿಪೋಹೋ, ನನ್ನ ಶತ್ರುವಾದ, ತವ ಅಂತಿಕಂ, ನಿನ್ನ ಸಮೀಪದಲ್ಲಿ, ಪ್ರಸಭಂ, ಬಲಾತ್ಕಾರದಿಂದ, ತ್ಯಾಜಿತ ಶ್ರೀಹಿ, ಕಸಿದುಕೊಳ್ಳಲ್ಪಟ್ಟ ಸಂಪತ್ತುಳ್ಳವನಾಗಿ, ದೈವೇನ, ಅದೃಷ್ಟವಶಾತ್, ನೀತಃ, ಕೊಂಡೊಯ್ಯಲ್ಪಟ್ಟಿದ್ದೇನೆ, ಇದಂ ಜೀವಿತಂ, ಕೃತಾಂತಾಂತಿಕ ವರ್ತಿ, ಯಮನ ಸಮೀಪದಲ್ಲೇ ಇರುವಂತಹ ಅಥವಾ ಮರಣದ ಸಮೀಪದಲ್ಲೇ ಇರತಕ್ಕಂತಹ ಇದಂ ಜೀವಿತಂ, ಈ ಜೀವನವನ್ನು, ಯಯ, ಯಾವ ಒಂದು ಸಂಪತ್ತಿನಿಂದಾಗಿ, ಅಧ್ರುವಂ, ಅಸ್ಥಿರವಾದಂತಹ, ಮೊದಲು ಕೃತಾಂತಾಂತಿಕ ವರ್ತಿ, ಯಮನ ಸಮೀಪದಲ್ಲೇ ಇರತಕ್ಕಂತಹ, ಅಧ್ರುವಂ, ಅಸ್ಥಿರವಾದಂತಹ, ಇದಂ ಜೀವಿತಂ, ಈ ದೇಹವನ್ನು, ಈ ಜೀವನವನ್ನು, ಯಯ, ಯಾವ ಸಂಪತ್ತಿನಿಂದ, ಸ್ತಬ್ಧಮತಿ, ಮೋಹಿತವಾದ ಬುದ್ಧಿ ಉಳ್ಳಂತಹ ವ್ಯಕ್ತಿಯು, ಅಂದ್ರೆ ಈ ಜೀವಿಯು, ನ ಬುದ್ಧ್ಯತೆ, ತಿಳಿಯುವುದಿಲ್ಲವೋ, ಅಂತಹ ನನ್ನ ದೇಹವನ್ನು ನಾನು ನಿನ್ನ ಬಳಿಗೆ ತಂದುಕೊಂಡಿದ್ದೇನೆ. ಎಲ್ಲಾ ಸಂಪತ್ತನ್ನ ಕಸಿದುಕೊಂಡವನಾಗಿ ನೀನು ನನ್ನನ್ನ ನಿನ್ನ ಮುಂದೆ ನಿಲ್ಲಿಸ್ಕೊಂಡಿದ್ದೀಯಾ, ಅಂದ್ರೆ ನನ್ನ ಮೇಲೆ ನೀನು ಅನುಗ್ರಹವನ್ನೇ ಮಾಡಿದ್ದೀಯಾ ಅನ್ನೋದನ್ನ ಇಲ್ಲಿ ಬಲಿಸಿ ಹೇಳ್ತಕ್ಕಂಥದ್ದು. ಅತಾಹಮಪ್ಯಾತ್ಮರಿಪೋಸ್ತವಾಂತಿಕಂ, ದೈವೇನ ನೀತ ಪ್ರಸಭಂ ತ್ಯಾಜಿತ ಶ್ರೀ, ಇದಂ ಕೃತಾಂತಾಂತಿಕವರ್ತಿ ಜೀವಿತಂ, ಯಯಾ ಧ್ರುವಂ ಸ್ತಬ್ಧಮತಿರ್ನ ಬುದ್ಧ್ಯತೆ. ಅಂತೂ ಬಲಿಚಕ್ರವರ್ತಿ ಮಾಡತಕ್ಕಂಥ ಒಂದು ಪ್ರಾರ್ಥನೆ. ನನ್ನ ಎಲ್ಲಾ ಸಂಪತ್ತನ್ನು ನೀನು ಕಸಿದುಕೊಂಡಿದ್ದೀಯಾ ಅಂತ ಹೇಳಿದ್ರೆ, ನೀನು ನನ್ನ ಮೇಲೆ ಮಾಡಿರ್ತಕ್ಕಂಥದ್ದು ಅನುಗ್ರಹ. ಆ ಸಂಪತ್ತನ್ನ ಕಸಿದುಕೊಳ್ಳುವ ಮೂಲಕವಾಗಿ ನೀನು ನನಗೇನು ಮಾಡಿದ್ದೀಯಾ? ಅನುಗ್ರಹವನ್ನೇ ಮಾಡಿದ್ದೀಯಾ ಹೊರತು ನನಗೆ ತೊಂದರೆಯನ್ನ ಕೊಟ್ಟಿಲ್ಲ ಅನ್ನೋದನ್ನ ಇಲ್ಲಿ ಬಲಿಚಕ್ರವರ್ತಿ ಹೇಳ್ತಕ್ಕಂಥದ್ದು. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಶ್ರೀಕೃಷ್ಣ.